welcome back to Kitchen and Vlogs Paradise. Hi, hello, welcome back to our channel Kitchen and Vlogs Paradise. ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಡಯಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಮೇನ್ ಥಿಂಗ್ಸ್ ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಏನೇನೆಲ್ಲ ನಾವು ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಯಾವ ರೀತಿ ಪ್ರಿಪೇರ್ ಆಗಿದ್ದೆ ಅಡ್ವಾನ್ಸ್ ಆಗಿ ಅಂತೇಳಿ. ಈ ಒಂದು ವಿಡಿಯೋನ ನಾನು ಸೆಪ್ಟೆಂಬರ್ 1ಗೆ ಶೂಟ್ ಮಾಡಿದ್ದೆ, ಬಟ್ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ನಾನು. ಯಾಕೆ ಅಂತಂದರೆ ಫಸ್ಟ್ ನಾನು ಡಯಟ್ ಸ್ಟಾರ್ಟ್ ಮಾಡಿ ನನಗೆ ಚೆನ್ನಾಗಿ ರಿಸಲ್ಟ್ ಬಂತು, ನಾನು ಮಾಡಿರೋ ಡಯಟ್ ಕರೆಕ್ಟಾಗಿ ಇದೆಯಾ ಇಲ್ವಾ, ನನಗೆ ರಿಸಲ್ಟ್ ಬಂತಾ ಅಲ್ಲ ಅಂತ ಗೊತ್ತಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಇವಾಗ ಈ ವಿಡಿಯೋನ ಶೂಟ್ ಮಾಡ್ತಿರೋದು ಬಂದ್ಬಿಟ್ಟು ಸೆಪ್ಟೆಂಬರ್ 14th. ಸೊ ಇವತ್ತು ನಾನು ಮತ್ತೆ ಇನ್ನೊಂದ್ಸತಿ ಶೂಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಸೆಪ್ಟೆಂಬರ್ 1st ಡಯಟ್ನ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಮೊದಲಿಗೆ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಯಾವಾಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಲೇಟ್ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ನಿಮ್ಮ ಜೊತೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಈ ಡ್ರೆಸ್ ನಿಮಗೆ ನೆನಪಿದೆಯಾ, ನಾನು ಒಂದು ಶಾಪಿಂಗ್ ಹಾಲ್ ಮಾಡಿದ್ನಲ್ಲ, ಕ್ಲಾತಿಂಗ್ದು ಶಾಪಿಂಗ್ ಹಾಲ್. ನಾನು ಪಿಕ್ ಬೇಕಾದರೆ ಲಾಸ್ಟಲ್ಲಿ ಇಲ್ಲ ಮಿಡ್ಲಲ್ಲಿ ಎಲ್ಲಾದರೂ ಆ್ಯಡ್ ಮಾಡ್ತೀನಿ. ಅಂದರೆ ಹೇಳಿದ್ದೆ ಇದನ್ನು ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಪಿಕ್ ಆ್ಯಡ್ ಮಾಡ್ತೀನಿ ಅಂತೇಳಿ. ಸೊ ಇದು ತುಂಬ ಚೆನ್ನಾಗಿ ಫಿಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಹೋಪ್ ನನ್ನಲ್ಲಿ ನಿಮಗೇನಾದರೂ ಚೇಂಜಸ್ ಕಾಣಿಸಿದೆಯಾ ಮೊದಲಿಗೂ ಇವಾಗೂ. ಮೊದಲಿನ ವಿಡಿಯೋಗಳಲ್ಲಿ ಇವಾಗ ನಾನು ಸುಮಾರು ಒಂದು 15 days ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾಕೆಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಆನ್ಲೈನ್ ಕ್ಲಾಸಸ್ ಇದೆ, ಡಯಟ್ ಅಂದಮೇಲೆ ಕರೆಕ್ಟ್ ಟೈಮ್ ಟು ಟೈಮ್ ಎಲ್ಲ ಆಗ್ಬಿಡ್ಬೇಕು, ಮಳೆ ಬೇರೆ ಬರ್ತಾ ಇದೆ, ಲೈಟಿಂಗ್ಸ್ ಇರೋದಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಸಿಂದ ನಾನು 15 days ವಿಡಿಯೋನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಜನ ಕೇಳಿದರು. ಸೊ ಅದಕ್ಕೋಸ್ಕರ ಫೈನಲಿ ಇವತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಸೊ ಫಸ್ಟ್ ನಾವು ಡಯಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನೇನಕ್ಕೆ ಪ್ರಿಪೇರ್ ಆಗಬೇಕು ಅಂತ ನಿಮ್ಮ ಜೊತೆ ಹೇಳ್ತೀನಿ. ನಾನು ಇದನ್ನೆಲ್ಲ ಕೂಡ ಒಂದೇ ಸತಿ ತಗೊಂಡಿಲ್ಲ, ಆವಾಗ ನಾನು ತಗೊಂಡು ಇಟ್ಕೊಂಡಿರೋದೆ. ಸೊ ಫಸ್ಟ್ ನಮಗೆ ವೆಯ್ಟ್ ಚೆಕ್ ಮಾಡಬೇಕು ಅಂತಂದರೆ, ಅಂದರೆ ಡಯಟ್ ಮಾಡ್ತಿದ್ದೀವಿ ಅಂದಿದ ತಕ್ಷಣ ವೆಯ್ಟ್ ಫಸ್ಟ್ ಪ್ರಿಫರೆನ್ಸ್ ಅಲ್ವಾ. ವೆಯ್ಟ್ನ ನಾವು ಚೆಕ್ ಮಾಡ್ಕೋಬೇಕು ಅಂದರೆ ಫಸ್ಟ್ ವೇಯಿಂಗ್ ಮಿಷನ್ ಬೇಕಾಗತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ರಿವ್ಯೂ ಹಾಗೆ ರಿವ್ಯೂನ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ, ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹಾಗೆ ಇದನ್ನು ನೀವು ಬೈ ಮಾಡಬೇಕು ಅಂದರೆ ಇದ್ರದ್ದೊಂದು ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಬೇಕಂದರೆ ಒಂದ್ಸತಿ ಚೆಕ್ ಮಾಡಿ ನೀವು. ಇನ್ನೊಬ್ರು ಕೇಳಿದ್ರು ಆಫ್ಟರ್ 2-3 months ಹೇಗೆ ವರ್ಕ್ ಆಗ್ತಿದೆ ಇದು ಒಂದ್ಸತಿ ರಿವ್ಯೂ ಮಾಡಿ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೋ ಫಾರ್ ಸೋ ಗುಡ್, ಏನೂ ಪ್ರಾಬ್ಲಮ್ ಆಗಿಲ್ಲ. ನಾನು ಇನ್ನೂ ಒಂದ್ಸತಿ ಕೂಡ ಚಾರ್ಜ್ ಆಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಅಕ್ಯುರೇಟಾಗಿ ತೋರಿಸ್ತಿದೆ. ಬಟ್ ಏನಂದರೆ ನೀವು 2 times ಚೆಕ್ ಮಾಡ್ಕೋಬೇಕಾಗತ್ತೆ, 1 ಅಲ್ಲ 2 times. ಸ್ಟಾರ್ಟಿಂಗ್ ಆನ್ ಮಾಡಬೇಕಾದ್ರೆ ಒಂದ್ಸತಿ ನಮಗೆ ಅಕ್ಯುರೇಟಾಗಿ ತೋರಿಸಲ್ಲ, ಆಫ್ಟರ್ 1 ಯೂಸು ನೀವು ಚೆಕ್ ಮಾಡಿದ್ರೆ ಅಕ್ಯುರೇಟಾಗಿ ತೋರಿಸುತ್ತೆ. ತುಂಬ ಚೆನ್ನಾಗಿದೆ. ಅಟ್ ದಿಸ್ ಪ್ರೈಸ್ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಧಾರಾಳವಾಗಿ ನೀವು ತೊಗೊಳಂಗಿದ್ರೆ ನನ್ನ ಕಡೆಯಿಂದ ರಿವ್ಯೂ ನೀವು ಧಾರಾಳವಾಗಿ ತೊಗೋಬೋದು. ಸೊ ಫಸ್ಟ್ ಥಿಂಗು ವೇಯಿಂಗ್ ಮಿಷನ್ ತೊಗೊಂಡಿದ್ದೀನಿ ನಾನು ವೆಯ್ಟ್ ಚೆಕ್ ಮಾಡೋಕ್ಕೋಸ್ಕರ. ಯಾಕೆಂದರೆ ಡಯಟ್ ಮಾಡಬೇಕಾದ್ರೆ ಎವ್ರಿ 1 week ಒಂದ್ಸತಿ ನಾನು ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 1st ಅನ್ನಲ್ಲ, ಟ್ಯೂಸ್ಡೇ. ಎವ್ರಿ ಟ್ಯೂಸ್ಡೇ ಒಂದ್ಸತಿ ನಾನು ವೆಯ್ಟ್ ಚೆಕ್ ಮಾಡ್ತಿದ್ದೀನಿ. ನಾನು ಒಂದ್ಸತಿ ಸೆಪ್ಟೆಂಬರ್ 8ಗೆ ಚೆಕ್ ಮಾಡಿದ್ದೆ, 2 kg ಲಾಸ್ ಆಗಿದ್ದೆ. ಅಂದರೆ 1 weekಲ್ಲಿ 2 kg ನಾನು ಕಮ್ಮಿ ಆಗಿದ್ದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ ವೆಯ್ಟ್ ಕಮ್ಮಿ ಆಗಿರೋದಕ್ಕೋಸ್ಕರ. ಸೊ ಇವಾಗ ಮತ್ತೆ ನಾಳೆ ನಾನು ವೆಯ್ಟ್ ಚೆಕ್ ಮಾಡ್ತೀನಿ, 15th ಒಂದ್ಸತಿ ಚೆಕ್ ಮಾಡ್ತೀನಿ. ಸೊ ನನ್ನ ಕರೆಂಟ್ ವೆಯ್ಟ್ ಎಷ್ಟಿದೆ ಅಂತ ನೀವು ನೋಡಬೇಕು ಅಂತ ಅಂದ್ಕೊಂಡಿರೋದಾದರೆ ಆ ವಿಡಿಯೋಗಳಲ್ಲಿ ಕೂಡ ಆ್ಯಡ್ ಮಾಡ್ತೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ. ಸ್ಟಿಲ್ ನೀವು ನೋಡಬೇಕು ಎವ್ರಿ ವೀಕ್ ಅಪ್ಡೇಟ್ಸು. ಇಲ್ಲ ನಾನು ರೆಗ್ಯುಲರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಿರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಆದರೆ ನನ್ನ ರೆಗ್ಯುಲರ್ ಅಪ್ಡೇಟ್ಸು ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಓಕೆನಾ. ಸೊ ಸೆಕೆಂಡ್ ಥಿಂಗ್, ಮೇನ್ ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಏನಪ್ಪ ಅಂದರೆ ಓಟ್ಸ್. ಸೊ ನನಗೆ ಫಸ್ಟ್ ಓಟ್ಸ್ ಅಂದರೆ ಆಗ್ತಾ ಇರಲಿಲ್ಲ, ಬಟ್ ಗಟ್ಟಿ ಮನಸ್ಸು ಮಾಡಿದ್ದೀನಿ ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಓಟ್ಸ್ನ ಬಳಸಲೇಬೇಕು ಅಂತೇಳಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ, ಸ್ವಲ್ಪ ಇದೆ ಅಷ್ಟೇ, ಒಂದು 1/4 ಪ್ಯಾಕೆಟ್ ಇದೆ. ರೆಗ್ಯುಲರ್ ಆಗಿ ಓಟ್ಸ್ನ ನಾನು ಒಂದೊಂದು ಥರ ಡಿಫ್ರೆಂಟಾಗಿ ಒಂದೇ ಥರ ಟ್ರೈ ಮಾಡೋಣ, ಡಿಫ್ರೆಂಟ್ ವೇನಲ್ಲಿ ನಾನು ಟ್ರೈ ಮಾಡಿಕೊಂಡು ಓಟ್ಸ್ನ ಕೂಡ ಖಾಲಿ ಮಾಡ್ತಿದ್ದೀನಿ. ಸೊ ಓಟ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು.
ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಸ್ಲಿ. ಸಾರಿ ರಾಂಗಾಗಿ ಪ್ರೊನೌನ್ಸ್ ಮಾಡಿದರೆ, ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಇಲ್ಲ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದನ್ನು ಹಾಲಲ್ಲಿ ಹಾಕೊಂಡು ಕುಡಿಬೋದು. ಇಟ್ಸ್ ಮೇಡ್ ವಿತ್ ಫ್ರೂಟ್ಸ್ ಆ್ಯಂಡ್ ನಟ್. ನಮಗೆ ಎಲ್ಲ ರೀತಿ ಫ್ರೂಟ್ಸು ಹಾಗೆ ನಟ್ಸ್ ಜೊತೆ ಹಾಕಿರ್ತಾರೆ. ತುಂಬ ಹೆಲ್ದಿ ಇದು. ಸೊ ಜಸ್ಟ್ ಒಂದು ಕಪ್ ತೊಗೊಂಡ್ರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಬ್ರೇಕ್ಫಾಸ್ಟ್ ಇಲ್ಲ ಸ್ನ್ಯಾಕ್ಸ್ ಆಗಿ ಫುಲ್ಫಿಲ್ ಮಾಡುತ್ತೆ. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಈ ಫುಲ್ ಬಾಕ್ಸ್ ನನಗೆ 250 ರೂಪೀಸ್ ಬಿತ್ತು ಅಷ್ಟೇ. ಸೊ ಇನ್ನೂ ಕೂಡ ಇದೆ, ಅರ್ಧ ಬಾಕ್ಸ್ ಖಾಲಿ ಆಗಿದೆ, ಕಾಲ್ ಬಾಕ್ಸ್ ಇಲ್ಲಿವರೆಗೂ ಇದೆ ನೋಡಿ, ಆರಾಮಾಗಿ ಆಗುತ್ತೆ. ಸೊ ಇದು ನೆಕ್ಸ್ಟು ಡೇಟ್ಸ್ನ ತೊಗೊಂಡಿದ್ದೀನಿ. ಡೇಟ್ಸ್ ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಲಿಮಿಟಲ್ಲಿ ತೊಗೊಳ್ತಾ ಇರ್ತೀವಲ್ಲ, ಸೊ ಅವಾಗೇನಾದರೂ ಹೊಟ್ಟೆ ಹಸಿವು ಆದಾಗ ಆ ರೀತಿ ಒಂದು ಬಾದಾಮ್ ಆಗಲಿ ಈ ರೀತಿ ಡೇಟ್ಸ್ ಆಗಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಕೂಡ ಡಿಮಾರ್ಟಲ್ಲೇ ತೊಗೊಂಡಿರೋದು. ನೆಕ್ಸ್ಟು ಮೇಯ್ನ್ ಥಿಂಗ್, ನಾನು ನಿಜವಾಗ್ಲೂ ಇಷ್ಟು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಹೇಳ್ತಿದ್ರು, ಬಟ್ ನಾನು ಟ್ರೈ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ಏನಪ್ಪ ಅದು ಅಂತಂದರೆ ಆ್ಯಪಲ್ ಸೈಡರ್ ವಿನಿಗರ್. ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಒಂದು ಡ್ರಿಂಕ್ ಅನ್ನೋದು. ಇದು ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ಒಂದು ಟೀ ಗ್ಲಾಸ್ನಲ್ಲಿ ಒಂದು ಕ್ಯಾಪ್ ಫುಲ್ ನಾನು ಯೂಸ್ ಮಾಡ್ತೀನಿ. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ವೆಯ್ಟ್ ಲಾಸಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು. ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಇದು ನಿಮಗೆ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಬೇಕಾದ್ರೆ ಒಂದ್ಸತಿ ಚೆಕ್ಔಟ್ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಆರಾಮಾಗಿ. ಇದು ನಮಗೆ ಒಂದು ನೋಡಿ, ನಾನು 15 ಡೇಸಿಂದ ಯೂಸ್ ಮಾಡಿದ್ದೀನಿ, ಇಷ್ಟೇ ಖಾಲಿ ಆಗಿದೆ. ಆರಾಮಾಗಿ ನನಗೆ ಗೊತ್ತಿದೆ 2 to 3 ಮಂತ್ಸ್ವರೆಗೂ ಬರುತ್ತೆ. ಇದು 199 ರೂಪೀಸ್ ಅಷ್ಟೇ ಕಾಸ್ಟು. ಸೊ ಇದನ್ನು ಕಂಪಲ್ಸರಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಂಪಲ್ಸರಿ ಇದನ್ನು ತೊಗೊಳ್ಳಿ. ನಾನು ಪ್ರಿಫರ್ ಮಾಡ್ತೀನಿ. ಅಂದರೆ ನಾವು ವೆಯ್ಟ್ ಲಾಸ್ ಆಗೋದಂದ್ರೆ ಹಂಗಿಂಗೆ ಆಗ್ತಾ ಇಲ್ಲ, ಹೆಲ್ದಿಯಾಗಿ ಆಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಊಟ ಬಿಟ್ಟು ಕೂಡ ನಾವು ಇರ್ಬೋದು, ಬಟ್ ಅದು ಹೆಲ್ದಿ ಅಂತನಲ್ಲ, ವೀಕ್ ಆಗಿಬಿಡ್ತೀವಿ. ನಾವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆದರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ, ತುಂಬ ಚೆನ್ನಾಗಿ ಫಿಟ್ಟಾಗಿ ಕೂಡ ಇರ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ಸಬ್ಜಾ ಸೀಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಬೇಸಿಲ್ ಸೀಡ್ಸ್ ಕೂಡ ಅಂತಾರೆ ಇದನ್ನು, ಸಬ್ಜಾ ಸೀಡ್ಸ್ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ಕೂಡ ವೆಯ್ಟ್ ಲಾಸ್ ಆಗೋದಕ್ಕೋಸ್ಕರ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನಾನು ಓಟ್ಸಲ್ಲಿ ರೆಸಿಪಿ ಹಾಗೆ ಸಬ್ಜಾ ಸೀಡ್ಸ್ನ ಉಪಯೋಗಿಸ್ಕೊಂಡು ಡ್ರಿಂಕ್ಸು ಇವೆಲ್ಲ ಕೂಡ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ಬರ್ತಾ ಇರ್ತವೆ. ನಾನು ಅಂದರೆ ಇಷ್ಟು ದಿನ ನಾನು ಪೋಸ್ಟ್ ಮಾಡ್ತಿರೋದಕ್ಕೆ ಕಾರಣ ಏನಂದರೆ, ಫಸ್ಟ್ ನಾವು ಉಪಯೋಗಿಸಿ ನಮಗೆ ವರ್ಕ್ ಆಗತ್ತೆ ಅಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟು ದಿನ ವೆಯ್ಟ್ ಮಾಡಿದೆ. ಇಟ್ಸ್ ವರ್ಕಿಂಗ್. ಸೊ ದೆನ್ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನದಲ್ಲಿ. ನೆಕ್ಸ್ಟ್ ಇದು ನೋಡಬೇಡಿ, ಇಲ್ಲಿ ನೋಡಿ, ಬ್ರೌನ್ ಶುಗರ್. ಸೊ ಬ್ರೌನ್ ಶುಗರ್ ಬಂದುಬಿಟ್ಟು ನಾವು ಕಂಪ್ಲೀಟಾಗಿ ವೈಟ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋ ಸೆನ್ಸ್ ಏನು, ಮೈದಾ ಆಗಲಿ, ವೈಟ್ ರೈಸ್ ಆಗಲಿ, ಶುಗರ್ ಆಗಲಿ, ಹಾಗೆ ರೈಸ್ ಫ್ಲೋರ್, ಸೊ ಮೈದಾ ಇವೆಲ್ಲ ಕೂಡ ಕಂಪ್ಲೀಟ್ಲಿ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಡಯಟಲ್ಲಿ ಇರಬೇಕಾದ್ರೆ. ಇದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸು ಬೇಗ ಬ್ರೇಕ್ ಆಗಿ ಕೊಲೆಸ್ಟ್ರಾಲ್ ಆಗಿ ಶುಗರ್ ಆಗಿ ನಮಗೆ ವೆಯ್ಟ್ನ ಜಾಸ್ತಿ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಯಾಕೆಂದರೆ ಇವಾಗಲೇ ನಿಮಗೆಲ್ಲನೂ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನಾನು ಅಂದ್ಕೊಂಡಿರೋ ಗೋಲ್ನ ರೀಚ್ ಆದಮೇಲೆ ನಂದು ವೆಯ್ಟ್ ಲಾಸ್ ಜರ್ನಿ ಒಂದು ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ಬ್ರೌನ್ ಶುಗರ್ನ ತಂದು ಇಟ್ಕೊಂಡಿದ್ದೀನಿ. ಬ್ರೌನ್ ಶುಗರ್ ನೀವು ಬೇಕಾದ್ರೆ ಮನೇಲಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಧಾರಾಳವಾಗಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಪಿಂಕ್ ಸಾಲ್ಟ್. ಸೊ ವೈಟ್ ಸಾಲ್ಟು ಕೂಡ ಬಳಸೋದು ಅಷ್ಟು ಒಳ್ಳೆಯದಲ್ಲ, ಯಾಕೆಂದರೆ ಅದು ತುಂಬಾ ಪ್ರಾಸೆಸ್ ಆಗಿರುತ್ತೆ, ಅದಕ್ಕೋಸ್ಕರ ಅಷ್ಟು ಒಳ್ಳೆಯದಲ್ಲ. ಇದು ಬಂದುಬಿಟ್ಟು ಕಲ್ಲುಪ್ಪು ಕೂಡ ನೀವು ಯೂಸ್ ಮಾಡ್ಬೋದು. ಪಿಂಕ್ ಸಾಲ್ಟ್ ಯೂಸ್ ಮಾಡಲ್ಲ, ಇಷ್ಟ ಇಲ್ಲ ಅಂತಂದರೆ ನೀವು ರಾಕ್ ಸಾಲ್ಟ್ ಅಂತಾರಲ್ಲ ಕಲ್ಲುಪ್ಪು, ಅದನ್ನು ಕೂಡ ಧಾರಾಳವಾಗಿ ಉಪಯೋಗಿಸ್ಕೋಬೋದು. ನಾನಿದು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಅಂದರೆ ಇದು ಕೂಡ ನಮಗೆ ಕಲ್ಲುಪ್ಪಿಂದ ಪೌಡ್ರ್ ಮಾಡಿರ್ತಾರೆ. ಸೊ ಅದರಿಂದ ನಾನು ಇದು ತೊಗೊಂಡಿದ್ದೀನಿ. ಇದು ರೈಸ್ನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀವಲ್ಲ, ಆ ಒಂದು ಜಾಗಕ್ಕೆ ರೀಪ್ಲೇಸ್ಮೆಂಟಾಗಿ ನಾನು ಹೇಳ್ತಾ ಇರೋದು ಇದು ನೋಡಿ, ನಿಮಗೆ ಗೊತ್ತಿರುತ್ತೆ. ಬಟ್ ಇದು ಬನ್ಸಿರವಲ್ಲ, ಬ್ರೋಕೆನ್ ವೀಟ್ಸ್ ಇಲ್ಲಾಂದರೆ ದಾಲಿಯಾ ಅಂತಾರೆ. ಸ್ವಲ್ಪ ದಪ್ಪ ದಪ್ಪ ಬರ್ತವೆ ನೋಡಿ. ಸೊ ಇದಕ್ಕೆ ಮಾಡೋ ಮೆಥಡ್ ಬೇರೆ ಇರುತ್ತೆ, ನಾರ್ಮಲ್ ಆಗಿ ಅಲ್ಲ, ಸ್ವಲ್ಪ ಬೇರೆ ವಿಧಾನದಲ್ಲಿ ಮಾಡಬೇಕು, ಅವಾಗ ನಮಗೆ ಬಿಡಿ ಬಿಡಿಯಾಗಿ ಬರುತ್ತೆ. ಅದನ್ನು ಕೂಡ ನಮ್ಮ ಚಾನಲಲ್ಲಿ ಮುಂದಿನ ದಿನದಲ್ಲಿ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಎವ್ರಿ 2 ಡೇಸಿಗೊಮ್ಮೆ ನಾನು ಡಯಟ್ ವಿಡಿಯೋಗಳನ್ನು ಅದನ್ನು ಪೋಸ್ಟ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಮ್ಮ ಚಾನಲ್ನ. ಸೊ ಇದು 1 kg ತರಿಸ್ಕೊಂಡಿದ್ದೀನಿ ನಾನು ಬ್ರೋಕನ್ ವೇಟ್ಸ್ನ. ಸೊ ಇದನ್ನು ರೈಸ್ ಜಾಗದಲ್ಲಿ ಹೇಗೆ ರಿಪ್ಲೇಸ್ ಮಾಡೋದು ಅಂತ ನಿಮಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಬ್ರೌನ್ ರೈಸ್. ಸೊ ವೈಟ್ ರೈಸ್ ತಿನ್ನಬಾರ್ದು ಅಂತ ಹೇಳಿದ್ನಲ್ಲ, ಬ್ರೌನ್ ರೈಸ್. ಸೊ ಈ ಬ್ರೌನ್ ರೈಸ್ ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ ಗೊತ್ತಿಲ್ದಿರ. ಸೊ ಇವಾಗ ಕಲ್ತಿದ್ದೀನಿ ಹೇಗೆ ಮಾಡೋದು ಅಂತ.
ಇದನ್ನು ಮಾಡೋದಕ್ಕೆ ಒಂದು ಮೆಥಡ್ ಇದೆ, ಆ ಒಂದು ಮೆಥಡ್ನ ನಿಮಗೆ ವಿಡಿಯೋಗಳಲ್ಲೇ ಶೇರ್ ಮಾಡ್ತೀನಿ ನಾನು. ಸೊ ಇಷ್ಟು ನಾವು ಮೇನ್ ಬೇಸಿಕ್ಕಾಗಿ ಪ್ರಿಪೇರ್ ಆಗಬೇಕಾಗಿರುವಂಥದ್ದು. ಹಾಗೆ ಓಟ್ಸಲ್ಲಿ ರೆಸಿಪಿ, ಬ್ರೌನ್ ರೈಸ್ ರೆಸಿಪಿ, ಹಾಗೆ ದಾಲಿಯಾ ರೆಸಿಪಿ ಎಲ್ಲ ಕೂಡ ನಮ್ಮ ಚಾನಲಲ್ಲಿ ಮುಂದಿನ ದಿನದಲ್ಲಿ ಬರ್ತಾ ಇರ್ತವೆ, ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಜೊತೆ ನೀವು ಕೂಡ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಿ, ಈ ವಿಡಿಯೋ ನಿಮ್ಮಲ್ಲಿ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಬರೀ ಇಷ್ಟು ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಲ್ಲ, ಇದ್ರ ಜೊತೆಗೆ ನಮಗೆ ವರ್ಕೌಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವರ್ಕೌಟ್ಸ್ ಅಂದರೆ ಜಿಮ್ಮಿಗೆ ಹೋಗಿ ಜಿಮ್ ಮಾಡಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ನಾರ್ಮಲ್ ಪೀಪಲ್ಸ್ ಎಲ್ಲ ಜಿಮ್ಮಿಗೆ ಹೋಗಿ ಅಷ್ಟು ಟೈಮ್ ಇರೋದಿಲ್ಲ, ಜಿಮ್ಮಿಗೆ ಹೋಗೋಕೆ ಇಷ್ಟಪಡೋದಿಲ್ಲ ಕೆಲವೊಬ್ಬರು, ಅಟ್ ದ ಸೇಮ್ ಟೈಮ್ ಟೈಮಿಂಗ್ಸ್ ಕೂಡ ಇರೋದಿಲ್ವಲ್ಲ. ಸೊ ಅದಕ್ಕೋಸ್ಕರ ವರ್ಕೌಟ್ಸ್ ಇನ್ ದ ಸೆನ್ಸ್ ಮನೆಯಲ್ಲೇ ಎಕ್ಸಸೈಸ್ ಮಾಡೋದು, ಒಂದು 20 ಮಿನಿಟ್ಸ್ ಮಿನಿಮಮ್, ಒಂದು 20 ಮಿನಿಟ್ಸ್. ಇಲ್ಲಾಂದರೆ ನಿಮಗೆ ಡ್ಯಾನ್ಸ್ ಅಂದರೆ ಇಷ್ಟ ಅಂದರೆ ಡ್ಯಾನ್ಸ್ ಮಾಡೋದು, ಇಲ್ಲ ವಾಕಿಂಗ್ ಹೋಗಿ ಬರೋದು. ಸೊ ಈ ರೀತಿ ನೀವು ವರ್ಕೌಟ್ಸ್ ಬಾಡಿಗೆ ಸ್ವಲ್ಪ ಸ್ಟ್ರೈನ್ ಕೊಟ್ಟರೆ, ಇದ್ರ ಜೊತೆಗೆ ಅಂದರೆ 80% ಫುಡ್ ಡಯಟ್ ಮಾಡಿದ್ರೆ ಒಂದು 20% ಆದರೂ ಬಾಡಿಗೆ ವರ್ಕೌಟ್ಸ್ ಬೇಕಾಗತ್ತೆ. ಸೊ ಇವೆಲ್ಲ ನಾವು ಮಾಡಿದ್ದಾಗಿದ್ರೆ ಹೆಲ್ದಿಯಾಗಿ ಫಿಟ್ಟಾಗಿ ನಾವು ವೆಯ್ಟ್ ಲಾಸನ್ನು ಆಗ್ಬೋದು. ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿ 100% ಹೆಲ್ಪ್ ಮಾಡುತ್ತೆ. ಹೇಗೆ ಅಂತೇಳಿ ನಾನು ಈಗ ಆಲ್ರೆಡಿ ಆಗ್ತಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಅನ್ನೋದು ಬಂದಿದೆ. ಯಾಕೆಂದರೆ ಮೊದಲು ಆಗ್ತೀನೋ ಆಗಲ್ವೋ ನಿಮಗೆ ಯಾಕೆ ತೋರಿಸೋದು ಅಂತೇಳಿ ತುಂಬ ದಿನ ವೆಯ್ಟ್ ಮಾಡಿಬಿಟ್ಟೆ. ಬಟ್ ಇವಾಗ ನನಗೆ ವರ್ಕೌಟ್ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಎಲ್ಲನೂ ಡಿಟೇಲಾಗಿ ಹೇಳ್ತಾ ಇದ್ದೀನಿ. ನನಗೆ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ. ಸೊ ಕೆಲವೊಂದು ಸತಿ ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಇಲ್ಲ ಅಂತಂದರೆ ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ಸ್ಟೊಮಕ್ ಕಮ್ಮಿ ಮಾಡೋಕ್ಕೆ, ಸ್ಟೊಮಕಲ್ಲಿ ಫ್ಯಾಟ್ ಇರುತ್ತಲ್ಲ ಅದು ಕಮ್ಮಿ ಮಾಡೋಕ್ಕೆ ಒಂದು ಎಕ್ಸಸೈಸ್ ಬರುತ್ತೆ, ಥೈ ಇನ್ಸೈಡ್ನ ಫ್ಯಾಟ್ನ ಕಮ್ಮಿ ಮಾಡೋಕ್ಕೆ ಒಂದು ಎಕ್ಸಸೈಸು, ಆರ್ಮ್ಸ್ನ ಕಮ್ಮಿ ಮಾಡೋಕ್ಕೆ ಒಂದು ಎಕ್ಸಸೈಸ್, ಒಂದೊಂದು ಥರ ಇರ್ತವೆ. ಎಲ್ಲ ಕೂಡ ನಾನು ಅಳವಡಿಸ್ಕೊಂಡು ನಾನು ಒಂದು ಎಕ್ಸಸೈಸ್ ಅನ್ನೋದು ಮಾಡ್ತಾ ಇದ್ದೀನಿ. ಐ ಗಾಟ್ ಬೆಸ್ಟ್ ರಿಸಲ್ಟು. ನಾಳೆ ಒಂದು ಸತಿ ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ ಅಂತ ನಾಳೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಆಗಿ, ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ. ಹಾಗೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಮೇಯ್ನಾಗಿ ವೆಯ್ಟ್ ಜಾಸ್ತಿ ಆಗ್ತಿರೋದು ಅಂತ ಅಂದರೆ ನಮಗೆ ತುಂಬ ಫ್ಲೆಕ್ಸಿಬಲ್ ಇದೆ ಇವಾಗ. ಅಂದರೆ ಮೊದಲು ಅವರು ತುಂಬ ಫಿಟ್ಟಾಗಿರ್ತಿದ್ರು, ಹಳೆ ಕಾಲದವ್ರು ತುಂಬ ಫಿಟ್ಟಾಗಿರ್ತಿದ್ರು, ತುಂಬ ಕರೆಕ್ಟಾಗಿರ್ತಿದ್ರು. ಬಟ್ ಇವಾಗ ನಮಗೆಲ್ಲ ಜಾಸ್ತಿ ಕೊಲೆಸ್ಟ್ರಾಲ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ನಾವು ಮೊದಲು ಮಿಕ್ಸಿ ಇರಲಿಲ್ಲ, ಕೈಯಲ್ಲೇ ರುಬ್ತಾ ಇದ್ವಿ, ಬಟ್ಟೆ ಬಂದುಬಿಟ್ಟು ಕೈಯಲ್ಲೇ ಒಗಿತಾ ಇದ್ವಿ, ತುಂಬ ಕೆಲಸ ಮಾಡ್ತಾ ಇದ್ವಿ, ಮೈಯೆಲ್ಲ ಜಾಸ್ತಿ ವರ್ಕೌಟ್ಸ್ ಆಗ್ತಿದ್ವು. ಬಟ್ ಇವಾಗ ಏನಾಗಿದೆ ಅಂತಂದರೆ, ಮೊದಲು ಗಾಡಿಗಳಿರಲಿಲ್ಲ ಜಾಸ್ತಿ, ಎಲ್ಲರ ಹತ್ರ ಗಾಡಿಗಳಿರಲಿಲ್ಲ, ಓಡಾಡ್ತಾ ಇದ್ರು, ನಡೀತಾ ಇದ್ರು. ಇವಾಗ ನಮಗೇನಾಗಿದೆ, ಗಾಡಿಗಳು ಬಂದುಬಿಟ್ಟಿದ್ದಾವೆ, ನಡೆಯೋ ಕೆಲಸ ಇಲ್ಲ, ಗಾಡಿಯಲ್ಲಿ ಹತ್ತುತ್ತೀವಿ, ಇಳಿತೀವಿ. ಬಟ್ಟೆಗಳಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ. ಈವನ್ ನನಗೂ ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನಾದರೂ ರುಬ್ಬಬೇಕು ಅಂತಂದರೆ ಡೈರೆಕ್ಟ್ ಮಿಕ್ಸರ್ಗೆ ಹಾಕ್ತೀವಿ, ಇಲ್ಲ ಗ್ರೈಂಡರ್ಗೆ ಹಾಕ್ಬಿಡ್ತೀವಿ, ಟನ್ ಅಂತ ರುಬ್ಬುತ್ತೆ. ನಮಗೆ ಮೈಗೆ ಜಾಸ್ತಿ ಶ್ರಮ ಪಡ್ತಾನೆ ಇಲ್ಲ. ಸೊ ಈಸಿಯಾಗಿ ಎಲ್ಲ ಆಗ್ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ಏನಾಗ್ತಿದೆ ಅಂದರೆ, ಸ್ವಲ್ಪ ನನ್ನ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಅದಕ್ಕೆ ಫ್ಯಾಟ್ ಆಗಿದೆ ಅಂತ ನನಗೆ ಅನಿಸುತ್ತೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಷ್ಟೊಂದು ದಪ್ಪ ಇರಲಿಲ್ಲ. ಈಗ ಮನೆಯಲ್ಲಿ ಲಾಸ್ಟ್ ಒಂದು 8 to 9 ಮಂತ್ಸಿಂದ ನಾನು ಈ ಒಂದು ವೆಯ್ಟ್ ಅಂದರೆ ಜಾಸ್ತಿ ಆಗ್ತಾ ಇದ್ದೀನಿ. ಅದಕ್ಕೆ ರೀಸನ್ಸ್ ಎಲ್ಲ ನಾನು ಮುಂದೆ ಹೇಳ್ತೀನಿ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಡೀಪಾಗಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಇವಾಗ ಸುಮ್ಮನೆ ತುಂಬ ವಿಡಿಯೋ ಲೆಂತಿ ಆಗುತ್ತೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಬೋರ್ ಆಗಿಲ್ಲ, ಇಂಟ್ರೆಸ್ಟ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ನಿಮ್ಮೊಂದು ಲೈಕ್ ನಮಗೆ ತುಂಬಾ ವ್ಯಾಲ್ಯೂಯಬಲ್. ಸೊ ಈ ರೀತಿ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ನಮಗೆ ಎಂಕರೇಜ್ಮೆಂಟ್ ಆಗಿ ಇರುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ? ಹಾಗೆ ಮುಂದಿನ ದಿನದಲ್ಲಿ ನಮ್ಮ ಚಾನಲಲ್ಲಿ ನೀವು ಯಾವ ರೀತಿ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದ್ಕೊಳ್ತಿದ್ದೀರೋ ನನಗೆ ಕಾಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಆಗಿ. ಇದೇ ರೀತಿ ವಿಡಿಯೋಗಳನ್ನು ನೋಡಬೇಕು ಅನ್ನೋದಾದರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲರನ್ನೂ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್.